ಜನಸ್ಯ ಕೃಷ್ಣಾದ್ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಶ್ರೀಮದ್ ಭಾಗವತ ಸಾರೋದ್ಧಾರೆ ಅಯಂ ಚತುರಧಿಕಃ ಶತತಮಃ ಶ್ಲೋಕಃ 104ನೇಯ ಶ್ಲೋಕ. ಮಹತ್ ಸಮಾಗಮ ಪ್ರಕರಣೆ ಅರಣ್ಯಕಾಚಾರ್ಯಃ ಮಹತ್ ಸಮಾಗಮಸ್ಯ ಲಾಭಂ ತಾವತ್ ಪ್ರದರ್ಶಯತಿ. ವಿನಾ ಗುರುಪದೇಶಂ ವಿನಾ ಮಹತ್ ಸಮಾಗಮಂ ಸರ್ವೇಪಿ ಏತೆ ಪಾಮರಾಃ ಧನಂ ಪ್ರಾಪ್ಯ ಗೃಹೇಷು ಏವ ಅನುಷಜ್ಯಂತೆ ಪರಂತು ಏತೆ ದುರಂತವೀರ್ಯಂ ಮೃತ್ಯುಂ ನೈವ ಪಶ್ಯಂತಿ. ಯತ್ ಕುಶಲಂ ಧರ್ಮಾಚರಣ ರೂಪಂ ಕರಣೀಯಮಸ್ತಿ ತದಕೃತ್ವ ವಿಕರ್ಮಣಿ ಅಕರ್ಮಣಿ ಅಯಂ ಲೋಕಃ ರಜ್ಯತೆ. ಅಪಿ ಚ ಭಗವತ್ ಪೂಜಾಯಾಂ ಲೋಕೋಯಂ ನೈವ ಘಟತೆ. ಏತಾದೃಶಾನಾಂ ನೀಚಾನಾಂ ಜೀವಿತಾಶಾಂ ಅಯಂ ಕಾಲರೂಪಃ ಭಗವಾನ್ ಸದ್ಯ ಏವ ಚಿನತ್ತೆ. ಅನೇಕೇಷಾಂ ಜನ್ಮನಾಂ ಅನಂತರಮೇವ ಮನುಷ್ಯ ಜನ್ಮ ಪ್ರಾಪ್ಯತೆ. ತದನಂತರಮೇವ ಚ ಬ್ರಾಹ್ಮಣ ಜನ್ಮ ದುಃಖೇನ ಪ್ರಾಪ್ಯತೆ. ಏತಾದೃಶಂ ಬ್ರಾಹ್ಮಣ ಜನ್ಮ ಅನಾದೃತ್ಯ ಏತೆ ಪಾಮರಾಃ ಜನಾಃ ಅಶುಭಾಂ ಗತಿಂ ಯಾಂತಿ. ದ್ರವಿಣೆ ಸುಖೇ ವಾ ಅನುಷಜ್ಯಂತೆ ಏತೆ ಜನಾಃ ದೇವಕಾರ್ಯಂ ಪಿತೃಕಾರ್ಯಂ ಭೂತಕಾರ್ಯಂ ಋಷಿಕಾರ್ಯಂ ಮನುಷ್ಯಕಾರ್ಯಂ ಚ ವಿಸ್ಮೃತ್ಯ ಏತೆ ಅಧಃ ಪತಂತೆ. ತೇಷಾಂ ಚ ವಿತ್ತಂ ಯಕ್ಷವಿತ್ತಮಿವ ನಾಶಂ ಪ್ರಾಪ್ನೋತಿ. ಭಗವಂತನ ಅನುಗ್ರಹ ಇಲ್ಲದೆ ಹೋದರೆ, ಜ್ಞಾನಿಗಳ ಸಮಾಗಮ ಆಗದೆ ಹೋದರೆ ಸಾಧಕನಿಗೆ ಯಾರು ಉಪದೇಶ ಮಾಡುವವರು ಇಲ್ಲ ಅಂತ ಆಗ್ತಾರೆ. ಅವರು ಉಪದೇಶ ಮಾಡುವವರು ಇಲ್ಲ ಅಂತ ಆಗಿಬಿಟ್ರೆ ಅವನು ಮತ್ತೆ ಈ ಜಗತ್ತಿನಲ್ಲೇ ಆಸಕ್ತನಾಗಿಬಿಡ್ತಾನೆ. ಆಸಕ್ತನಾಗಿ ತನ್ನ ಧನವನ್ನು ಹೇಗೆ ವ್ಯಯ ಮಾಡಬೇಕು ಅಂತ ಆತನಿಗೆ ಗೊತ್ತಾಗೋದಿಲ್ಲ ಅನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ದೀವಿ. ಈ 104ನೇ ಶ್ಲೋಕ ಏನಿದೆ, ಇದು ಭಾಗವತದ 3ನೇ ಸ್ಕಂದದ 5ನೇ ಅಧ್ಯಾಯದ 3ನೇ ಶ್ಲೋಕ. ಇದು ವಿದುರ ಮೈತ್ರೇಯರನ್ನ ಮಾಡಿದ ಪ್ರಶ್ನೆ. ಅಲ್ಲಿ ಆರಂಭದಲ್ಲೇ ಒಂದು ಪ್ರಶ್ನೆ ಇದೆ, ಆರಂಭದಲ್ಲಿ ಮತ್ತೊಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ಕೂಡ ನಾವೀಗ ನೋಡಬೇಕು ಅಂತ ಕಾಣಿಸ್ತು ನನಗೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಜಗತ್ತಿಗೆ ಸುಖ ಬೇಕು ಅಂತ ಅಪೇಕ್ಷೆ ಇದೆ, ನಾನಾ ಥರದ ಕರ್ಮಗಳನ್ನು ಅದಕ್ಕಾಗಿ ಮಾಡ್ತದೆ. ಹಾಗೆ ದುಃಖ ಹೋಗಬೇಕು ಅಂತ ಕೂಡ ಅದಕ್ಕೆ ಅಪೇಕ್ಷೆ ಇದೆ. ಆದರೆ ಸುಖ ಸಿಗೋದು ಇಲ್ಲ, ದುಃಖ ಹೋಗುವುದೂ ಇಲ್ಲ ಅಂತ ಈ ಒಂದು ಮಾತನ್ನು ಹೇಳಿ, ಅದಾದ ಬಳಿಕ ಈ 3ನೇ ಶ್ಲೋಕವನ್ನ ವಿದುರ ಕೇಳ್ತಾ ಇದ್ದಾನೆ. ಕೆಲವು ಬಾರಿ ಸಜ್ಜನರು ಕೂಡ ಭಗವಂತನಿಂದ ವಿಮುಖರಾಗಿಬಿಡ್ತಾರೆ. ಅದಕ್ಕೇನು ಕಾರಣ? ಪ್ರಾಚೀನ ಕರ್ಮವೇ ಕಾರಣ. ಮತ್ತೆ
ಅವರು ಭಗವಂತನಿಂದ ವಿಮುಖರಾಗಿ ಅಧ್ಯಾತ್ಮದಿಂದ ವಿಮುಖರಾಗಿ ಏನು ಬದುಕ್ತಾರಲ್ಲ, ಆಗ ಅವರಿಗೆ ಗುರುಗಳ ಉಪದೇಶವೂ ಕೂಡ ಸುಲಭವಾಗಿ ಸಿಗೋದಿಲ್ಲ. ನಮ್ಮ ಕರ್ಮ ಇನ್ನೂ ಬಲವತ್ತರವಾಗಿರುವ ತನಕ ಗುರುಗಳ ಉಪದೇಶವೂ ಕೂಡ ಸಿಗೋದಿಲ್ಲ. ಅಧರ್ಮ ಮಾಡ್ತಾರೆ, ಅದರಿಂದ ದುಃಖ ಪಡ್ತಾರೆ. ಆದರೆ ಇಂಥ ಪಾಮರರ ದುಃಖವನ್ನು ಕಳೆಯಲಿಕ್ಕಾಗಿಯೇ ಭಗವಂತ ತನ್ನ ಭಕ್ತರನ್ನ ಈ ಭೂಮಿಗೆ ಕಳಿಸಿರ್ತಾನೆ. ಅವರು ಈ ಭೂಮಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಯಾರು ಹೀಗೆ ಬಳಲ್ತಾ ಇದ್ದಾರೆ ಅಂಥವರಿಗೆ ಒಂದಿಷ್ಟು ಅನುಗ್ರಹ ಮಾಡ್ತಾರೆ. ನಾವು ಮಾಡಿದ ಪ್ರಾಚೀನ ಕರ್ಮ ಅದು ಸವಿತಾ ಬಂದಾಗ ಇಂಥ ಸಜ್ಜನರ ಒಂದು ಸಂಘ ಆಗ್ತದೆ. ಪ್ರಾಚೀನ ಕರ್ಮ ಇನ್ನೂ ಬಲವತ್ತರವಾಗಿರುವವರೆಗೂ ಈ ಸಜ್ಜನರ ಸಮಾಗಮ ಆಗೋದೂ ಇಲ್ಲ. ಜ್ಞಾಪಯತ್ಯೇವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ ಅಂತ ಒಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಭಗವಂತ ಒಬ್ಬ ವ್ಯಕ್ತಿಯನ್ನ, ಯಾರಾದರೂ ಒಬ್ಬ ವ್ಯಕ್ತಿಯನ್ನ ತನ್ನ ಸಾಧಕನ ಕಡೆಗೆ ಹೀಗೆ ಕಳಿಸ್ತಾನಂತೆ. ನಿಮಿತ್ತೀಕೃತ್ಯ ಕಂಚನ, ಯಾರೋ ಒಬ್ಬನನ್ನು ಕಳಿಸಿ ಈ ಸಂಸಾರದಲ್ಲಿ ಯಾರೋ ತೊಳಲಾಡ್ತಾ ಇದ್ದಾನೆ, ಉದ್ಧಾರದ ಮಾರ್ಗ ತಿಳಿಯದೆ ಚಡಪಡಿಸ್ತಾ ಇದ್ದಾನೆ ಅಂಥವನನ್ನು ಮೇಲೆತ್ತಾನೆ. ಆದ್ರೆ ಆ ಕಾಲ ಬರಬೇಕಷ್ಟೆ. ಕ್ಷಿಪ್ರಂ ಚ ಜ್ಞಾಪಯಿತ್ಯೇವ ಭಗವಾನ್ ಸ್ವಯಮೇವತು ಇದಿ ಜನ್ಮಾಂತರೇ ಸ್ವೀಯ ನಿಮಿತ್ತೀಕೃತ್ಯ ಕಂಚನ ಅಂತ ಆ ಶ್ಲೋಕ. ಹಿಂದಿನ ಜನ್ಮಗಳಲ್ಲಿ ಭಗವಂತನ ಭಕ್ತನೇ ಆಗಿದ್ದ, ಆದರೆ ಏನೋ ಪ್ರಾರಬ್ಧ ಕರ್ಮದಿಂದಾಗಿ ಈಗಿನ ಜನ್ಮದಲ್ಲಿ ಸಾಧನೆಯ ಮಾರ್ಗವನ್ನು ತಿಳಿಯದೆ ತೊಳಲಾಡ್ತಾ ಇದ್ದಾನೆ. ಆದರೆ ಭಗವಂತ ಅವನ ಈ ಕಷ್ಟವನ್ನು ಗಮನಿಸ್ತಾನೆ. ಕಷ್ಟವನ್ನು ಗಮನಿಸಿ ಒಬ್ಬ ಶ್ರೇಷ್ಠನಾದ ಜ್ಞಾನಿಯನ್ನ ಅವನ ಬಳಿಗೆ ಕಳಿಸ್ತಾನೆ. ಗುರುವನ್ನು ಕಳಿಸಿ ಆತನನ್ನು ಮೇಲೆತ್ತಾನೆ ಅಂತ ಅದರ ತಾತ್ಪರ್ಯ. ಇದು ನಮಗೆ ತುಂಬ ಭರವಸೆ ಕೊಡುವಂಥ ಒಂದು ಮಾತು. ಇದು ಜ್ಞಾನಿಗಳ ಸಮಾಗಮ ನಮಗಾಗಿದೆ, ಅದರಿಂದ ನಿತ್ಯ ಶ್ರವಣ ಮನನ ಇತ್ಯಾದಿಗಳೆಲ್ಲ ನಡೀತಾ ಇವೆ ಅಂತಂದ್ರೆ ಅದು ನಾವು ಮೆಟ್ಟಿಲುಗಳನ್ನ ಹತ್ತಲಿಕ್ಕೆ ತೊಡಗಿದ್ದೇವೆ ಅಂತಲೇ ಸೂಚನೆ ಮಾಡ್ತದೆ. ಅದ್ರ ಮುಂದೆ ಬರುವಂಥದ್ದು 10ನೇ ಸ್ಕಂದದ 54ನೇ ಅಧ್ಯಾಯದ 55ನೇಯ ಶ್ಲೋಕ. ಮುಚುಕುಂದ ಕೃಷ್ಣನನ್ನ ಸ್ತುತಿಸಿದಂತಹ ಒಂದು ಪ್ರಸಂಗ ಇದು. ಮುಚುಕುಂದನಂಥ ದೊಡ್ಡ ಜ್ಞಾನಿ ಹೀಗೆ ತನ್ನ ಕಷ್ಟವನ್ನ ಕೃಷ್ಣನ ಮುಂದೆ ಹೇಳ್ಕೊಡ್ತಿದ್ದಾನೆ, ತನ್ನ ಮನಸ್ಸಿನ ಸಂಕಟವನ್ನು ಹೇಳ್ಕೊತಿದ್ದಾನೆ. ಮಮೈಷ ಕಾಲೋಜಿತ ನಿಷ್ಫಲೋಗತೋ, ಇದು ಭಾಗವತ್ ಸಾರೋದ್ಧಾರದಲ್ಲಿ ಬಂದಿಲ್ಲ, ಹಿಂದೆ ಬಂದಿರೋ ಒಂದು ಶ್ಲೋಕವನ್ನು ನಾನು ತಗೊಳ್ತಾ ಇದ್ದೇನೆ. ಅಂತಹ ದೊಡ್ಡ ಜ್ಞಾನಿ, ಇಲ್ಲಿಯವರೆಗೆ ನನ್ನ ಕಾಲ ಎಲ್ಲ ವಿಫಲವಾಗಿ ಹೋಯಿತು, ಕೇವಲ ಸಾಮ್ರಾಜ್ಯ ಸುಖ ಭೋಗ ದಿಗ್ವಿಜಯ ಇದರಲ್ಲೇ ನಾನು ಮಗ್ನನಾಗಿಬಿಟ್ಟಿದ್ದೆ. ಸುತ ದಾರಕೋಶೇಶು ಅಸಜ್ಜಮಾನಸ್ಯ ದುರಂತ ಚಿಂತೆಯ, ಹೆಂಡತಿ ಮಕ್ಕಳು ಇದರಲ್ಲೇ ಮುಳುಗಿ ಹೋಗಿದ್ದೆ. ದುರಂತವಾದ ಚಿಂತ, ಮುಗಿಯದ ಚಿಂತೆ, ಇದಕ್ಕೊಂದು ಪಾರ ಕಾಣದೆ ನಾನು ಇಲ್ಲಿಯವರೆಗೆ ನಾನು ವ್ಯರ್ಥವಾಗಿ ಕಾಲ ಕಳೆದು ಬಿಟ್ಟೆ. ಈ ನನ್ನ ಶರೀರ ಗೋಡೆ ಮತ್ಯಾವುದೋ ನೆಲ ಜಡ ವಸ್ತುಗಳು ಹೇಗಿವೆ ಹಾಗೆ ನನ್ನ ಶರೀರವೂ ಜಡನೆ. ಆ ಶರೀರದ ಬಗ್ಗೆ ಇಷ್ಟೊಂದು ಭ್ರಾಂತಿ ಪಟ್ಟುಬಿಟ್ಟೆ ನಾನು. ನಿನ್ನ ಬಗ್ಗೆ ಯಾವುದೇ ಅರಿವಿಲ್ಲದಂತಾಯ್ತು. ರಥಗಳನ್ನು ಏರುವುದು, ಸೈನ್ಯಗಳ ಸಂಗ್ರಹಣ, ಅದರ ವೈಭವ ಇದರಲ್ಲೇ ನಾನು ಮುಳುಗಿಬಿಟ್ಟಿದ್ದೆ. ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯ ತ್ವಾಂ ನ ಭಜತ್ಯನರ್ಥದೃಕ್. ಮುಚುಕುಂದನೇ ಹೇಳೋ ಮಾತು. ಭಗವಂತನೇ, ನಿನ್ನ ಮಾಯೆಗೆ ವಶರಾಗಿ ಜನ ಎಲ್ಲರೂ ಕೂಡ ಈ ಜಗತ್ತಿನಲ್ಲೇ ಮುಳುಗಿ ಬಿಡ್ತಾರೆ, ಪ್ರಾಪಂಚಿಕ ವ್ಯವಹಾರದಲ್ಲಿ ಮುಳುಗ್ತಾರೆ. ಆದರೆ ಆ ಅನರ್ಥಗಳಾಗುವುದು, ಮುಂದೆ ಏನು ಅನರ್ಥಗಳಾಗ್ತವೆ ಅದನ್ನು ಕಾಣುವುದೇ ಇಲ್ಲ ಅವರು. ಸುಖ ಪಡಬೇಕು ಅಂತ ಹೋಗ್ತಾರೆ, ಮತ್ತಷ್ಟು ದುಃಖಕ್ಕೆ ಈಡಾಗ್ತಾರೆ. ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಸ್ತ್ರೀಯರಾಗಲಿ ಪುರುಷರಾಗಲಿ ಎಲ್ಲರೂ ಕೂಡ ಈ ರೀತಿಯಾಗಿ ವಂಚಿತರಾಗಿ ಬಿಡ್ತಾರೆ.
ಅಂತ ಹೇಳ್ಕೋತಿದ್ದಾನೆ. ಅಲ್ಲಿ ಬಂದಂತ ಶ್ಲೋಕ ಇದು. ನನಗೆ ಸಂಸಾರದಲ್ಲಿ ಚಕ್ರದಲ್ಲಿ ಇಲ್ಲಿಯವರೆಗೆ ಸುತ್ತುವಂತಾಯಿತು. ಆದರೆ ಈಗ ನಿನ್ನ ಅನುಗ್ರಹ ನನಗಾಗಿದೆ ಅಂತ ಕಾಣಿಸ್ತದೆ. ನನಗಾಗಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಸಂಸಾರ ಚಕ್ರದಲ್ಲಿ ಅವರು ಸುತ್ತುತ್ತಾ ಇರುವಷ್ಟು ಕಾಲವೂ ಕೂಡ ಭಗವಂತನ ಅನುಗ್ರಹ ಆಗಿರೋದಿಲ್ಲ. ಆದರೆ ಮೋಕ್ಷ ಕಾಲ ಬಂದಾಗ, ಇನ್ನು ಸಂಸಾರದ ಬಿಡುಗಡೆಯನ್ನ ಕಾಣುವ ಕಾಲ ಬಂದಾಗ ಗುರುಗಳ ಸಂಘ ಆಗ್ತದೆ. ಅವರು ಉಪದೇಶ ಮಾಡಿದಾಗ ಆಗ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಮೂಡ್ತವೆ. ಇಲ್ಲೆಲ್ಲ ಕಡೆ ಕೂಡ ಗುರು ಸಮಾಗಮ, ಗುರುಪದೇಶ ಅನ್ನೋದನ್ನು ಸತ್ಸಮಾಗಮ ಅನ್ನೋ ಶಬ್ದದಿಂದ ತೋರಿಸಿದ್ದಾರೆ. ಅಲ್ಲೇ ಮೂಲ ಭಾಗವತದಲ್ಲಿ ಮುಚ್ಕೊಂಡು ಹೇಳುವ ಮತ್ತೊಂದು ಶ್ಲೋಕ ಇದೆ. ಮನ್ಯೇ ಮಮಾನುಗ್ರಹ ಈಶತೆ ಕೃತಃ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ ಅಂತ. ನನಗೆ ಈಗ ಜ್ಞಾನ, ಭಕ್ತಿ, ವೈರಾಗ್ಯಗಳು ದೊರೆತವು. ಇದೆಲ್ಲ ನೀನು ನನಗೆ ಮಾಡಿದಂತಹ ಅನುಗ್ರಹ. ಹೀಗೆಲ್ಲ ಆ ಭಾಗವತ ಅನೇಕ ಕಡೆ ಯಾರ್ಯಾರ್ದೋ ರಾಜರ, ಋಷಿಗಳ ಕಥೆಗಳನ್ನೆಲ್ಲ ಹೇಳ್ತಿರ್ತದಲ್ಲ, ಅದೆಲ್ಲ ಭಗವಂತನ ಮಹಿಮೆಯನ್ನು ತೋರಿಸುವುದಕ್ಕಾಗಿ ಮಾತ್ರ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನಾ ಕಥಾ ತಜ್ಜೋಷಣಾದಾಶ್ವಪವರ್ಗ ಜನ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ ಅಂತ. ಮುಂದೆ ಇದು 3ನೇ ಸ್ಕಂದದ 26ನೇ ಅಧ್ಯಾಯದ 20ನೇ ಶ್ಲೋಕ. ಇದು ಕಪಿಲ ರೂಪನಾದ ಭಗವಂತ ತನ್ನ ತಾಯಿಗೆ ಮಾಡಿದಂಥ ಉಪದೇಶ. ದೀರ್ಘಕಾಲ ಸಜ್ಜನರ, ಗುರುಗಳ ಸಹವಾಸ ಮಾಡಬೇಕು, ಗುರುಪದೇಶ ಕೇಳಬೇಕು. ಹಾಗೆಲ್ಲ ಮಾಡಿದಾಗ ಆ ಗುರುಗಳ ಜೊತೆಗೆ ಅನೇಕ ಮಾತುಕತೆಗಳು ನಡೆದಾಗ ಅಲ್ಲಿ ತತ್ವಜ್ಞಾನದ ಚರ್ಚೆಗಳು ಕೂಡ ಹೊರಹೊಮ್ಮುತ್ತವೆ, ತತ್ವಜ್ಞಾನದ ಉಪದೇಶಗಳು ಹೊರಹೊಮ್ಮುತ್ತವೆ. ಭಗವಂತನ ಲೀಲೆಗಳ ಕುರಿತು ಅವರು ಗುರುಗಳಾದವರು ಶಿಷ್ಯರಿಗೆ ಹೇಳ್ತಾರೆ. ಆ ಎಲ್ಲ ಲೀಲೆಗಳು ನಮ್ಮ ಕಿವಿಗೆ ಮತ್ತು ಮನಸ್ಸಿಗೆ ಆಪ್ಯಾಯಮಾನ ಆಗುವಂಥವು. ಅಂಥ ತಾತ್ವಿಕ ಸಂಗತಿಗಳನ್ನ ಮತ್ತು ಭಗವಂತನ ಲೀಲೆಗಳನ್ನ ನಾವು ಮನನ ಮಾಡಿದಾಗಲೇ ಜ್ಞಾನ, ಭಕ್ತಿ, ವೈರಾಗ್ಯ, ಮುಖ್ಯವಾಗಿ ಭಕ್ತಿ ಇದು ಹುಟ್ಟಲಿಕ್ಕೆ ಸಾಧ್ಯ. ಭಕ್ತಿ ಹುಟ್ಟಿದರೆ ಅದರಿಂದ ಮತ್ತಷ್ಟು ಹೆಚ್ಚು ಜ್ಞಾನ ಆಗ್ತದೆ. ಹೀಗೆ ಇವೆಲ್ಲವೂ ಕೂಡ ಆಗುವುದು ಆ ಗುರುಗಳ ಉಪದೇಶದಿಂದಲೇ. ಆಶು ಅಂತ ಹೇಳಿದ್ರು, ತಜ್ಜೋಷಣಾತ್ ಆಶು ಅಪವರ್ಗವರ್ತ್ಮನಿ. ಬೇಗ ಶ್ರದ್ಧಾಭಕ್ತಿಗಳು ಹುಟ್ಟುತ್ತವೆ ಅಂತ. ಬೇಗ ಹುಟ್ಟುವುದು ಅಂದ್ರೆ ದೀರ್ಘಕಾಲ ಗುರುಸೇವೆ ಮಾಡಿದಾಗ ಅದು ಹುಟ್ಟೋದು. ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಆ ಸಜ್ಜನರ ಸಮಾಗಮ ಮಾಡಿದಾಗ ಒಂದು ಕೊರತೆ ನಿವಾರಣೆ ಆಗ್ತದೆ ನಮಗೆ. ಅದೇನು ಕೊರತೆ ಅಂದ್ರೆ, ಇಲ್ಲಿವರೆಗೆ ಆಸಕ್ತಿ ಇರಲಿಲ್ಲ ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು ಅಂತ. ಆ ಆಸಕ್ತಿ ಈಗ ಸಜ್ಜನರ ಸಮಾಗಮ ಮಾಡಿದಾಗ ಹುಟ್ಟಿತು, ಕೊರತೆ ತುಂಬಿತು. ಆಗ ಭಕ್ತಿ ಬಂತು. ಭಕ್ತಿ ಬಂದ್ರೆ ಆ ಗುರುಗಳ ಸಂಘ ಅಂತನ್ನೋದು ಪ್ರಸಂಗ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಸಂಘ ಅಂದ್ರೆ ಸಹವಾಸ, ಪ್ರಸಂಗ ಅಂದ್ರೆ ಶ್ರೇಷ್ಠವಾದ ಸಹವಾಸ, ಶ್ರೇಷ್ಠವಾದ ಒಂದು ಮಿಲನ ಅಂತ ಹೀಗರ್ಥ. ಆದ್ರಿಂದ ಶ್ರದ್ಧಾ ಹುಟ್ಲಿಕ್ಕೆ ಸಾಧ್ಯ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ ಅಂತ ಏನು ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದಾನೆ. ಬಹಳ ಕಾಲ ಆದ ಬಳಿಕನೇ ಆಗೋದಿದು. ಸಂಸಾರದಲ್ಲಿ ಇನ್ನೂ ಆಸಕ್ತಿ ಇದ್ದಷ್ಟು ಕಾಲ, ಮತ್ತೆ ಇನ್ನೂ ಪ್ರಾರಬ್ಧ ಕರ್ಮ ಸವಿಯದೇ ಇದ್ದಾಗ ಇದ್ಯಾವುದು ಕೂಡ ಈಡೇರೋದೇ ಇಲ್ಲ. ಪ್ರಾರಬ್ಧ ಕರ್ಮ ಸವಿಲಿಕ್ಕೆ ಬಂದಿರಬೇಕು, ನಮ್ಮ ಉದ್ಧಾರದ ಕಾಲ ಸಮೀಪಿಸಿರಬೇಕು, ಆವಾಗಲೇ ಇದಾಗೋದು. ಅದೇ ಭಾಗವತದ ಈ ಪ್ರಸಂಗದಲ್ಲಿ 3ನೇ ಸ್ಕಂದದ 26ನೇ ಅಧ್ಯಾಯದ 20ನೇ ಶ್ಲೋಕದಲ್ಲೇ ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಹು ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಂ ಅಪಾವೃತಂ ಅಂತ ಹೇಳಿದ್ದಾರೆ. ಯಾರ್ಯಾರದೋ ಜೊತೆಗೆ ನಾವು ಸಮಾಗಮ ಮಾಡಿದರೆ, ಮೂರ್ಖರ ಜೊತೆಗೆ, ಸಾಂಸಾರಿಕ ಸುಖದಲ್ಲಿ ಆಸಕ್ತರಾದವರ ಜೊತೆಗೆ ನಾವು ಸಹವಾಸ ಮಾಡಿದರೆ, ಅದರಿಂದ ನಮ್ಮ ಈ ಸಂಸಾರದ ಪಾಶ ಮತ್ತಷ್ಟು ಬಿಗಿಯಾಗ್ತದೆ. ಆದರೆ ಅವರಿವ್ರ ಜೊತೆಗೆ ತೋರಿಸುವಂತಹ ಆಸಕ್ತಿಯನ್ನ
ಈ ಗುರುಗಳಲ್ಲಿ ಸಜ್ಜನರ ಜೊತೆಗೆ ತೋರಿಸ್ಬೇಕು, ಆಸಕ್ತಿ ಸಹವಾಸ ಮಾಡಬೇಕು. ಅದು ಮುಕ್ತಿಗೆ ಬಾಗಿಲು. ದುರ್ಜನರ ಸಂಗವದು ಬತ್ಸಲ ರೊಜ್ಜಿನಂತೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಅಂತ ಸರ್ವಜ್ಞ ಹೇಳುವುದು ಕೂಡ ಈ ದೃಷ್ಟಿಯಿಂದಲೇ. ದುರ್ಜನರ ಜೊತೆಗೆ ಏನು ಸಮಾಗಮ ಮಾಡ್ತೀವಲ್ಲ, ಅದು ಬಚ್ಚಲ ರೊಜ್ಜಿನಂತೆ. ಬಚ್ಚಲಿನಲ್ಲಿ ಏನು ಒಂದು ಹೊಲಸಿರ್ತದೆ, ಆ ಹೊಲಸು ನಮಗೆ ದುರ್ಗಂಧ ಇತ್ಯಾದಿಗಳನ್ನು ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದಲ್ಲ. ಅಲ್ಲಿ ಯಾವುದೇ ರೀತಿಯಾದ ಸುಖ ಸಿಗೋದೂ ಇಲ್ಲ, ಅಲ್ಲೇ ಬಿದ್ದು ಮನುಷ್ಯ ಒದ್ದಾಡ್ಬೇಕಷ್ಟೆ. ಆದರೆ ಸಜ್ಜನರ ಸಂಘ ಮಾಡಿದರೆ ಅದು ಹೆಜ್ಜೆಯನ್ನು ಸವಿದಂತೆ. ಅವರ ಪ್ರತಿಯೊಂದು ಮಾತನ್ನು ಕೂಡ ಕೇಳಿದಾಗ ನಮ್ಮಲ್ಲಿರುವ ಅಜ್ಞಾನ ಪರಿಹಾರ ಆಗಿ ಜ್ಞಾನದ ಆಸಕ್ತಿ ದೃಢ ಆಗ್ತದೆ. ಅದಕ್ಕೆ ಮಾಧ್ವೀರ್ ಗಾವೋ ಭವಂತುನಃ ಅಂತ ಹೇಳೋದು. ನಮ್ಮ ಮಾತುಗಳೆಲ್ಲವೂ ಕೂಡ ಮಾಧ್ವೀಹಿ, ಮಧುವಿನಂತೆ, ಜೇನಿನಂತೆ ಸಿಹಿಯಾಗಲಿ ಅಂತ. ಜೇನಿನಂತೆ ಸಿಹಿಯಾದ ಮಾತುಗಳು, ನಾವು ಆಡುವ ಮಾತುಗಳು, ನಾವು ಇನ್ನೊಬ್ಬರಿಗೆ ಆಡುವ ಮಾತುಗಳು ಜೇನಿನಂತೆ ಸಿಹಿಯಾಗಿರ್ಲಿ ಅಂತ ಒಂದರ್ಥ. ಇನ್ನೊಂದು, ಇನ್ನೊಬ್ರು ದೊಡ್ಡವರು ಜ್ಞಾನಿಗಳು ಏನು ಜೇನಿನಂತೆ ಸಿಹಿಯಾದ ಮಾತುಗಳನ್ನು ಆಡಿದ್ದಾರೆ, ಆ ಮಾತುಗಳನ್ನ ಕೇಳುವ ಅವಕಾಶ ನಮಗ್ ಬರಲಿ ಅಂತ. ನಹ ಗಾವಹ, ನಮ್ಮ ಮಾತುಗಳು ಮಾಧ್ವೀಹಿ ಭವಂತು, ಜೇನಿನಂತೆ ಸಿಹಿಯಾಗಲಿ. ನಾವಿನ್ನೊಬ್ಬರಿಗೆ ಕಟುವಾದ ಮಾತನಾಡುವುದು ಬೇಡ, ತಾತ್ವಿಕವಾದ ಭಗವದ್ ವಿಷಯಕವಾದ ಮಾತುಗಳನ್ನೇ ಆಡುವಂತಾಗಲಿ ಅಂತ ಒಂದರ್ಥ. ಮತ್ತೆ ಮಾಧ್ವೀಹಿ ಗಾವಹ, ಆಚಾರ್ಯ ಮಧ್ವರೇ ಮೊದಲಾದ ಜ್ಞಾನಿಗಳು, ಇನ್ನಿತರ ಜ್ಞಾನಿಗಳೇನಿದ್ದಾರೆ, ಅವರ ಮಾತುಗಳನ್ನ ಕೇಳುವ ಯೋಗ ನಹ ನಮಗೆ ಬರಲಿ ಅಂತ ಅದಕ್ಕೆ ಇನ್ನೊಂದರ್ಥ. ಇದು ತ್ರಿಸುಪರ್ಣ ಸೂಕ್ತ ಅಂತ ಏನಿದೆ ಮಹಾನಾರಾಯಣ ಉಪನಿಷತ್ತಿಂದು, ಊಟದ ಸಂದರ್ಭದಲ್ಲಿ ಇದನ್ನು ಹೇಳ್ಬೇಕಂತೆ. ಆವಾಗ ಆ ಪಂಕ್ತಿಯಲ್ಲಿ ಏನಾದರೂ ಮಾಲಿನ್ಯ, ಅಪಚಾರ ಇತ್ಯಾದಿಗಳು ನಡೆದಿದ್ರೆ ಅಂತ ದೋಷಗಳನ್ನೆಲ್ಲ ಅದು ಪರಿಹಾರ ಮಾಡ್ತದೆ. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಈ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ ಅಂತೆಲ್ಲ ನಾವು ಕೇಳ್ತೀವಲ್ಲ, ಅಲ್ಲಿ ಬರುವಂತ ಒಂದು ಮಾತಿದು. ಹೀಗೆ ಮಾಧ್ವೀಹಿ ಗಾವಹ ಅಂದ್ರು, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂದ್ರು ಒಂದೇ ಅರ್ಥ. ಹಾಗಾದ್ರೆ ಆ ಗುರುಗಳು ಅಂದ್ರೆ ಯಾರು, ಅಂತವ್ರ ಲಕ್ಷಣ ಹೇಗಿರ್ತದೆ ಅದನ್ನು ನಾವು ತಿಳ್ಕೊಳ್ಬೇಕಲ್ಲ. ಅಂದ್ರೆ ತಿತಿಕ್ಷವ ಕಾರುಣಿಕಾಹ ಅಂತ ಅಲ್ಲೇ ಮುಂದೆ 21ನೇ ಶ್ಲೋಕದಿಂದ ಆರಂಭಿಸಿ ಅದನ್ನು ತೋರಿಸ್ತಾರೆ. ಮತ್ತೆ ವಿಷ್ಣು ತೀರ್ಥರು ಕೂಡ ಅವನ್ನ ಭಗವತ್ ಸಾರೋದ್ಧಾರಕ್ಕೆ ತಾವು ಮಾಡಿದ ವ್ಯಾಖ್ಯಾನಗಳಲ್ಲಿ ಅದನ್ನ ತೋರಿಸೇ ಕೊಟ್ಟಿದ್ದಾರೆ. ತಿತಿಕ್ಷವ ಅಂದ್ರೆ ನಮ್ಗಿಂತ ದೊಡ್ಡವರು ನಮಗೇನಾದರೂ ತಪ್ಪಿ ನಡೆದ್ರೆ ಅದನ್ನು ನಾವು ಸಹಿಸ್ಕೊಳ್ಬೇಕು, ಅವ್ರ ಬಗ್ಗೆ ಕೋಪ ಮಾಡ್ಕೋಬಾರ್ದು. ಕಿರಿಯರಾದವರು ನಮ್ಮ ಸಮೀಪಕ್ಕೆ ಬಂದ್ರೆ ಅವರಿಗೆ ನಾವು ಕರುಣೆ ತೋರಿಸ್ಬೇಕು. ಸುಹೃದ, ನಮ್ಮ ಎಲ್ಲ ಸಮಾನರ ಬಗ್ಗೆ ಯಾವತ್ತೂ ಕೂಡ ಒಂದು ಪ್ರೀತಿ ಇರಬೇಕು. ಸಾಧುಭೂಷಣಾಹ ಅಂತ, ಸಾಧವ ಸುಹೃದ ಸರ್ವದೇಹಿನಾಂ ಅಂತ ಮುಂದೆ ಬಂದಿರೋದು. ಅದಾದ್ಮೇಲೆ ಅಜಾತ ಶತ್ರವಃ ಅಂತ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದರೂ ಕೂಡ ಅವನ ಬಗ್ಗೆ ಸೌಹಾರ್ದವನ್ನು ತೋರಿಸ್ಬೇಕು. ಅಜಾತ ಶತ್ರವಃ, ಯಾರನ್ನು ಕೂಡ ಶತ್ರು ಅಂತ ಪರಿಗಣನೆ ಮಾಡಬಾರದು. ಶಾಂತಾಹ, ಶಾಂತವಾದ ಮನೋಭಾವವುಳ್ಳವರಾಗಿರ್ಬೇಕು. ಸಾಧವಃ, ಸ್ವಯಂ ಭಗವದ್ಭಕ್ತರಾಗಿರ್ಬೇಕು. ಮತ್ತು ಸಾಧುಭೂಷಣಾಹ ಅಂತಿದೆ ಅಲ್ಲ, ಸಾಧುಭೂಷಣಾಹ ಅಂದ್ರೆ ಸತ್ಕರ್ಮವನ್ನು ಮಾಡುವುದೇ ನಮಗೊಂದು ಭೂಷಣ. ದುಷ್ಕರ್ಮಗಳನ್ನು ಯಾವತ್ತೂ ಕೂಡ ಮಾಡಬಾರ್ದು, ಸತ್ಕರ್ಮಗಳನ್ನೇ ಮಾಡಬೇಕು ಅನ್ನುವಂಥ ಎಚ್ಚರ ಯಾವತ್ತೂ ಇರಬೇಕು. ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತೆ ದೃಢಾಂ, ಭಗವಂತನೇ ಹೇಳ್ತಿರೋ ಮಾತಿದು. ಆದ್ದರಿಂದ ಮೈ ನನ್ನಲ್ಲಿ ಅನನ್ಯ ಭಾವದಿಂದ, ಬೇರೆ ಯಾರೂ ಗತಿ ಇಲ್ಲ ಅಂತ ಭಗವಂತನನ್ನೇ ಧ್ಯಾನಿಸ್ಬೇಕು. ಮತ್ಕೃತೆ ತ್ಯಕ್ತ ಕರ್ಮಾಣ, ನಿಷಿದ್ಧ ಕರ್ಮಗಳನ್ನ ಬಿಡಬೇಕು. ಯಾಕೆಂದ್ರೆ ಅದು ಭಗವಂತನಿಗೆ ಪ್ರೀತಿಕರ ಅಲ್ಲ ಅನ್ನುವ ಎಚ್ಚರ ಇರಬೇಕು. ತ್ಯಕ್ತ ಸ್ವಜನ ಬಾಂಧವಾಹ, ನಮ್ಮವರು, ಬಂಧುಗಳು, ಮಿತ್ರರು ಅದನ್ನೂ ತೊರೆಯಬೇಕು. ಯಾಕೆಂದ್ರೆ ಅವೆಲ್ಲ ಈ ನಮ್ಮ ಪರಮಾರ್ಥಕ್ಕೆ ಘಾತಕ ಆಗ್ತದೆ. ಅದರಲ್ಲಿ ಬಹಳ ತೀವ್ರವಾಗಿ ತೊಡಗಬಾರದು, ಆಸಕ್ತಿಯನ್ನ ಸೀಮಿತ ಮಾಡ್ಕೋಬೇಕು. ಮದಾಶ್ರಯಾ ಕಥಾ ಹೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್
ಐಕಾತ್ಮ್ಯಗತ ಚೇತಸಃ. ಭಗವಂತನ ಕಥೆಗಳನ್ನೇ ಯಾವತ್ತೂ ಕೇಳ್ತಾ ಇರಬೇಕು. ಭಗವಂತ ಐಕಾತ್ಮ್ಯ ಅಂತ ತಿಳ್ಕೋಬೇಕಂತೆ. ಭಗವಂತನನ್ನ ಐಕಾತ್ಮ್ಯ ಅಂತ ತಿಳಿಯುವುದು ಅಂದ್ರೆ ಏನರ್ಥ? ಭಗವಂತನನ್ನ ಸರ್ವಜ್ಞ ಅಂತ ತಿಳಿದುಕೊಳ್ಳುವುದು ಅಂತ ಅದರ ಅರ್ಥ. ಮತ್ತೆ ನಾನಾ ಥರದ ತಪಸ್ಸುಗಳನ್ನು ಮಾಡಬೇಕು. ಭೋಗದಲ್ಲಿ ಆಸಕ್ತರಾಗಿರಬಾರ್ದು, ತಪಸ್ಸಿನಲ್ಲೇ ಆಸಕ್ತರಾಗಿ ಬದುಕಬೇಕು ಅವರು. ತಯೇತೆ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ, ಇವರನ್ನೇ ಸರ್ವಸಂಗ ಪರಿತ್ಯಾಗಿಗಳು ಅಂತ ಹೇಳ್ತಾರೆ. ಸಂಗಸ್ತೇಶ್ವತೆ ಪ್ರಾರ್ಥ್ಯ, ಇಂಥ ಸಜ್ಜನರ ಸಮಾಗಮ ಆಗಲಿ ಅಂತ ಯಾವತ್ತೂ ಕೂಡ ಮನುಷ್ಯ ಹಂಬಲಿಸಬೇಕು. ಸಂಘದೋಷ ಹರಾಹಿತೆ, ನಮಗೆ ಈ ಲೌಕಿಕ ಪದಾರ್ಥಗಳಲ್ಲಿ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳ ವಿಷಯಗಳನ್ನು ಅನುಭವಿಸಬೇಕು ಅಂತೇನು ತೀವ್ರವಾದಂತಹ ಹಂಬಲ ಇರ್ತದೆ. ಅದು ಒಂದು ಸಂಘ. ಮತ್ತೆ ದುಷ್ಟ ಪುರುಷರ ಸಹವಾಸ, ಇದರಿಂದ ನಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ಏನೊಂದು ಮಾಲಿನ್ಯ ಉಂಟಾಗಿರ್ತದೆ. ಈ ಮಾಲಿನ್ಯವನ್ನೆಲ್ಲ ಕಳೆಯುವಂಥವರೇ ಇವರು. ಸಂಯೋಗ ಸಂಸತೇರ್ ಹೇತು ಅಸತ್ಸು ವಿಹಿತೋ ಧಿಯಾ ಸಯೇವ ಸಾಧುಷು ಕೃತಃ ನಿಸ್ಸಂಗತ್ವಾಯ ಕಲ್ಪತೆ ಅಂತ. ದುಷ್ಟರ ಜೊತೆಗೆ ಸಂಸಾರದಲ್ಲಿ ಆಸಕ್ತರಾದವ್ರ ಜೊತೆಗೆ ಏನು ಸಂಯೋಗವನ್ನು ಮಾಡ್ತೀವಲ್ಲ, ಸಹವಾಸ ಮಾಡ್ತೀವಲ್ಲ, ಅದೆಲ್ಲ ಸಂಸ್ಕೃತ ಹೇತು. ಈ ಸಂಸಾರದಲ್ಲಿ ನಮ್ಮನ್ನ ಅದು ಕಟ್ಟಿ ಹಾಕ್ತದೆ. ಆದರೆ ಅದೇ ಸಮಯವನ್ನ ನಾವು ಸಜ್ಜನರ ಜೊತೆಗೆ ಮಾಡಿದರೆ, ಅದೇ ಸಹವಾಸವನ್ನ ಸಜ್ಜನರ ಜೊತೆಗೆ ಮಾಡಿದರೆ, ಅದೇ ಸಮಯವನ್ನ ನಮ್ಮ ಸಮಯ ನಮ್ಮ ಶಕ್ತಿಯನ್ನು ಸಜ್ಜನರ ಸಹವಾಸಕ್ಕಾಗಿ ನಾವು ಕೊಟ್ಟರೆ ನಿಸ್ಸಂಗತ್ವಾಯ ಕಲ್ಪತೆ, ಸಾಧಕ ಮುಕ್ತನಾಗ್ತಾನೆ. ಶಾಸ್ತ್ರದಲ್ಲಿ ಇತ್ತೀಚಿನ ಆಧುನಿಕ ವಿಜ್ಞಾನದಲ್ಲಿ ಕೂಡ, ಮನೋವಿಜ್ಞಾನದಲ್ಲಿ ಕೂಡ ಇದನ್ನು ಹೇಳ್ತಿರ್ತಾರೆ. ಡೋಂಟ್ ಇನ್ವೆಸ್ಟ್ ಯುವರ್ ಸೆಲ್ಫ್ ವಿತ್ ರಾಂಗ್ ಪೀಪಲ್ ಅಂತ. ನಮ್ಮ ಸಮಯ ನಮ್ಮ ಶಕ್ತಿ ಇದೆಲ್ಲವನ್ನು ಕೂಡ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಒಂದ್ ಕಡೆ ಹೂಡ್ತಾ ಇದ್ದೇವೆ. ಎಲ್ಲಿ ಹೂಡಬೇಕು ಎಲ್ಲಿ ಹೂಡಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು. ನಮ್ಮ ದುಡ್ಡನ್ನ ನಾವು ಸ್ಥಿರವಾದಂತಹ ಒಂದು ಹಣಕಾಸಿನ ಸಂಸ್ಥೆಯಲ್ಲಿ ಹೂಡ್ತೇವೆ. ಅಲ್ಲಿ ನಮ್ಮ ಹಣಕಾಸು ಇದ್ರೆ ಅದು ನಮಗೆ ಫಲ ಕೊಡ್ತದೆ, ಯಾವತ್ತೂ ಅದು ವ್ಯರ್ಥ ಆಗೋದಿಲ್ಲ, ಉತ್ತಮವಾದ ಬಡ್ಡಿ ಕೊಡ್ತದೆ ಅಂತ ನಮ್ಗೆ ಗೊತ್ತಿರ್ತದೆ. ಯಾವ ಹಣಕಾಸಿನ ಸಂಸ್ಥೆಗಳು ಸ್ಥಿರ ಅಲ್ಲವೋ, ದುಡ್ಡು ಮಾಡ್ಕೊಂಡು ಓಡಿ ಹೋಗ್ತಾವ, ಅಂತ ಹಣಕಾಸಿನ ಸಂಸ್ಥೆಯಲ್ಲಿ ನಾವು ನಮ್ಮ ಹಣವನ್ನು ಇಡೋದಿಲ್ಲ. ಇದೆಲ್ಲರಿಗೂ ಗೊತ್ತಿದೆ. ಹಾಗೆ ನಮ್ಮ ಸಮಯ ನಮ್ಮ ಶಕ್ತಿ ಇದನ್ನು ನಾವು ದುಷ್ಟ ಜನರ ಸಂಪರ್ಕದಲ್ಲಿ ಹೂಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರ ಮುಂದೆ 107ನೇ ಶ್ಲೋಕ, ಅದು ಕೂಡ ಭಾಗವತದ 3ನೇ ಸ್ಕಂದದ 26ನೇ ಅಧ್ಯಾಯದ 26ನೇ ಶ್ಲೋಕವೇ. ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಭೋಗಯುಕ್ತ ಯತಿಷ್ಯತೆ ರುಜುಭಿಹಿ ಯೋಗ ಮಾರ್ಗೈಹಿ ಅಂತ ಕಪಿಲ ತನ್ನ ತಾಯಿಗೆ ಹೇಳುವಂತ ಮಾತು. ಅದನ್ನೇ ಮತ್ತೆ ಮೈತ್ರೇಯ ವಿದುರ ಇವರಿಬ್ರು ಕೂಡ ಮೆಲುಕು ಹಾಕೋತಾ ಇದ್ದಾರೆ. ಏನ್ ಹೇಳ್ತಿದ್ದಾನೆ ಅಂದ್ರೆ, ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಅಂತ ಇಲ್ಲೊಂದು ಮಾತಿದೆ. ನಾವು ನಮ್ಮ ಸುತ್ತಮುತ್ತಲು ಅನೇಕ ಜನ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ. ಕೆಲವರನ್ನ ನಾವು ನೋಡಿಲ್ಲ, ಆದರೆ ಕೇಳಿದ್ದೇವೆ. ಅವರು ತಮ್ಮ ಈ ಐಹಿಕ ಜೀವನದಲ್ಲಿ ದೊಡ್ಡ ಪ್ರಮಾಣದ ಸ್ಥಾನ ಮಾನ ಧನ ಇತ್ಯಾದಿಗಳನ್ನು ಗಳಿಸಿದರು. ಗಳಿಸಿ ಅವರಿಗೆ ಮುಂದೆ ಏನಾಯ್ತು, ಕೊನೆಗೆ ಅದರಿಂದ ಅವರು ಬೀಳುವಂತಾಯ್ತೋ ಅಥವಾ ಅಲ್ಲೇ ಸ್ಥಿರವಾಗಿದ್ರೋ, ಇದನ್ನೆಲ್ಲವನ್ನು ಕೂಡ ನಾವು ಕಲ್ತ್ಕೋಬೇಕು. ನಮ್ಮ ಒಬ್ಬರ ಜೀವನದಲ್ಲೇ ನಾವೇ ಎಲ್ಲವನ್ನೂ ಅನುಭವಿಸಿ ನೋಡಿ ತಿಳಿಯುವುದು ಸಾಧ್ಯ ಇಲ್ಲ. ಕೆಲವನ್ನ ಇನ್ನೊಬ್ಬರನ್ನ ಗಮನಿಸಿ ತಿಳಿಬೇಕಾಗ್ತದೆ, ಅವರನ್ನ ನೋಡಿ ತಿಳ್ಕೊಳ್ಬೇಕಾಗ್ತದೆ. ಕೆಲವ್ರನ್ನ ನೋಡ್ಲಿಕ್ಕಾಗದೇ ಇರಬಹುದು, ಕೇಳಿ ಆದರೂ ಎಲ್ಲೋ ಅವರ ವಿಷಯ ವರ್ಣನೆ ಬಂದ್ರೆ ಅಂಥದನ್ನು ಕೇಳಿ ಆದರೂ ಕೂಡ ನಾವು ಮನವರಿಕೆ ಮಾಡ್ಕೋಬೇಕಾಗ್ತದೆ. ಅಂಥವರಿಂದ ನಾವು ಪಾಠ ಕಲ್ತ್ಕೋಬೇಕಾಗ್ತದೆ. ಅವರ ಹತ್ರ ಇರುವ ಸ್ಥಾನ ಮಾನ ಧನ ಎಲ್ಲವೂ ಕೂಡ ಅಸಾರ ಅನಿತ್ಯ ಅನ್ನೋದ್ರ ಬಗ್ಗೆ ಜ್ಞಾನ ಪಡ್ಕೊಳ್ಬೇಕು ಈ ಸಾಧಕನಾದವನು. ಆ ಮೂಲಕ ನಾವು ವೈರಾಗ್ಯ ತಾಳಬೇಕು.
ನಾನು ಅದನ್ನು ಹಿಂದೆ ಹೇಳಿದ್ದೆ. ಜಾಣನಿಗೆ ಮಾತಿನ ಪೆಟ್ಟು, ಪೆದ್ದನಿಗೆ ದೊಣ್ಣೆ ಪೆಟ್ಟು ಅಂತ. ನಮಗೆ ಇಂಥ ಎಲ್ಲ ದುಃಖದ ಅನುಭವ ಅಂತ ಭಗವಂತ ಕಲಿಸುವ ಪಾಠಗಳು ಆಗ್ತವೆ ಅಂತ ಕಾಯಬಾರದು. ಬೇರೆ ನಮ್ಮ ಸುತ್ತಮುತ್ತಲ ಜನ ಏನಿದ್ದಾರೆ ಅವರಿಗೆ ಏನೇನಾಗಿದೆ, ಲೌಕಿಕ ವಿಷಯಗಳ ಬೆನ್ನು ಹತ್ತಿ ಹೋದವರಿಗೆ ಏನು ಸ್ಥಿತಿ ಆಗಿದೆ ಅಂತ ಅನ್ನೋದನ್ನ ನೋಡ್ತಿರ್ಬೇಕು. ನೋಡಿ ವೈರಾಗ್ಯವನ್ನು ತಾಳಬೇಕು, ಯೋಗ ಮಾರ್ಗವನ್ನು ಹಿಡಿಬೇಕು, ಭಾಗವತ ಧರ್ಮವನ್ನ ಆಚರಿಸಬೇಕು. ಆಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾಚ ಭಕ್ತ್ಯ ಮಾಂ ಪ್ರತ್ಯಗಾತ್ನಾನ ಮಿಹಾವರುಂಧೆ ಅಂತಿದು ಮುಂದೆ 27ನೇ ಶ್ಲೋಕ, ಅದೇ 3ನೇ ಸ್ಕಂದದಲ್ಲೇ. ಇಲ್ಲಿ ಹೇಳಿರುವಂತಹ ವರ್ಣನೆಗಳು ಇವು ಸಾಮಾನ್ಯರಿಗೆ ಎಲ್ರಿಗೂ ಕೂಡ ಹೊಂದುವಂಥವಲ್ಲ. ಒಂದು ಹಂತದ ಸಾಧನೆಯನ್ನು ಮುಗಿಸಿ ಕಠಿಣವಾದ ಸಾಧನೆಯನ್ನು ಹಿಡಿದಂಥ ವ್ಯಕ್ತಿಗೆ ಅನ್ವಿತ ಆಗ್ತಾರೆ. ಆದರೆ ಇಂಥ ಒಂದು ಆದರ್ಶ ನಮ್ಮ ಕಣ್ಮುಂದಿರಬೇಕು. ಏನು ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ, ಬಹಳ ರುಚಿಕಟ್ಟಾದಂತಹ ಆಹಾರ ಪದಾರ್ಥಗಳು ಇದನ್ನೆಲ್ಲ ಬಯಸಬಾರದು. ನೈಸರ್ಗಿಕವಾಗಿ ಏನು ಪದಾರ್ಥಗಳು ದೊರೀತವೆ, ಹಣ್ಣು, ಎಲೆ, ಗಡ್ಡೆ, ಗೆಣಸು ಮೊದಲಾದದ್ದು, ಅದನ್ನೇ ತಿಂದು ಜೀವನ ನಡೆಸಬೇಕು ಅಂತ ಇದೊಂದು ಸಾಮಾನ್ಯವಾದ ಅರ್ಥ. ತೀರಾ ಸರಳವಾಗಿ ಬದುಕಬೇಕು ಅಂತ. ಇಲ್ಲಿ ಇರೋದು ಅಸೇವಯಾಯಂ ಪ್ರಕೃತಿರ್ ಗುಣಾನಾಂ ಅಂತ. ನಮ್ಮ ಸುತ್ತಮುತ್ತಲಿರುವುದೆಲ್ಲವೂ ಕೂಡ ಪ್ರಾಕೃತಿಕವಾದದ್ದೇ. ಪ್ರಕೃತಿಯಿಂದ ರಹಿತವಾದ್ದು ನಮ್ಮ ಸುತ್ತಮುತ್ತಲು ಏನಿದೆ? ಏನೂ ಇಲ್ಲ. ಆದ್ರಿಂದ ಪ್ರಕೃತಿಯಿಂದ ಹುಟ್ಟಿದ ವಿಷಯ ಪದಾರ್ಥಗಳನ್ನ ನಾವು ದೂರ ಇಡಬೇಕು. ನಾವು ಈಗ ಈ ಹಂತದಲ್ಲಿ ಆ ಥರ ಬದುಕೋದು ಸಾಧ್ಯ ಇಲ್ಲ. ಆದರೂ ಜಗತ್ತಿನ ಸಕಲ ವಸ್ತುಗಳು ಕೂಡ, ಜಡ ವಸ್ತುಗಳು, ಚೇತನ ವಸ್ತುಗಳು, ಇವೆಲ್ಲವೂ ಕೂಡ ಪ್ರಕೃತಿಯಿಂದ ಹುಟ್ಟಿದ್ದೆ. ಆದ್ರಿಂದ ಈ ಪ್ರಕೃತಿಯಿಂದ ಹುಟ್ಟಿದ ವಿಷಯ ಪದಾರ್ಥಗಳನ್ನು ದೂರ ಇಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ಮುಖ್ಯವಾದಂತಹ ಉದ್ದೇಶ ಆಗಿರಬೇಕು. ವೈರಾಗ್ಯದಿಂದ ನಮಗೆ ಬಂದಿರುವಂಥ ಜ್ಞಾನವನ್ನು ನಾವು ದೃಢ ಮಾಡ್ಕೋಬೇಕು. ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಅಂತ. ಮುಂದೆ ನಮ್ಗಿನ್ನೂ ಆ ಹಂತದಲ್ಲಿ ಪರೋಕ್ಷ ಜ್ಞಾನ ಮಾತ್ರ ಬಂದಿರ್ತದೆ. ಶಾಸ್ತ್ರವನ್ನು ಕೇಳಿದ್ದೀವಷ್ಟೇ, ಏನನ್ನೂ ಸಾಕ್ಷಾತ್ಕರಿಸ್ಕೊಂಡಿಲ್ಲ. ಆವಾಗ ವೈರಾಗ್ಯ ಬಂದು ನಮ್ಮ ಪರೋಕ್ಷ ಜ್ಞಾನ ದೃಢ ಆಗಬೇಕು. ಮುಂದೆ ಧ್ಯಾನ, ಯೋಗ ಇತ್ಯಾದಿಗಳನ್ನ ಸಾಧಿಸ್ಕೋಬೇಕು. ಮುಂದೆ ನಮ್ಮ ಹೃದಯದಲ್ಲಿ ಅಂತರ್ಗತನಾಗಿರುವಂತಹ ಭಗವಂತನನ್ನ, ಅವನೇನು ಬಿಂಬರೂಪನಾಗಿ ಪ್ರತಿಬಿಂಬರಾದಂತಹ ನಮ್ಮನ್ನ ನಿಯಂತ್ರಿಸ್ತಾ ಇದ್ದಾನೆ, ಆ ಭಗವಂತನ ಪ್ರತಿಬಿಂಬವನ್ನ ನಾವು ಹೃದಯದಲ್ಲಿ ಕಾಣಬೇಕು. ಅವನನ್ನು ಹೃದಯದಲ್ಲಿ ಕಟ್ಟಿ ಹಾಕೊಳ್ಬೇಕು. ಯಾವತ್ತೂ ಕೂಡ ನಮ್ಮ ಮನಸ್ಸಿನಿಂದ, ನಮ್ಮ ವ್ಯಕ್ತಿತ್ವದಿಂದ ಆತ ದೂರ ಹೋಗುವಂತಾಗಬಾರದು. ಅದು ಕಪಿಲ ಮಾಡಿದ ಉಪದೇಶದಲ್ಲಿ ಆ 3ನೇ ಸ್ಕಂದ ಏನನ್ನು ಹೇಳ್ತಿದೆ ಅದನ್ನು ನಾವು ನೋಡಿದ್ದೇವೆ. ಮುಂದೆ 109ನೇ ಶ್ಲೋಕ ನೋಡಬೇಕು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದು 5ನೇ ಸ್ಕಂದದಿಂದ ವಿಷ್ಣು ತೀರ್ಥರು ಆಯ್ಕೆ ಮಾಡಿದಂಥ ಶ್ಲೋಕ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.